ಈಗ ಬೈಯೋ ಟೈಮ್ ಅಲ್ಲ. ಮುಂಚೆ ಎಲ್ಲ ಬೈತಾ ಇದ್ರಲ್ವ, ಈಗ ಬೈದಷ್ಟು ಅದು ಕೌಂಟರ್ ಪ್ರೊಡಕ್ಟಿವ್ ಆಗುತ್ತೆ. ಇವಾಗ ಮಾಡಬೇಕಾಗಿರೋದೇನೆಂದರೆ ಮಕ್ಕಳಿಗೆ ಭರವಸೆ ಕೊಡಬೇಕು. ನಿನಗೆ ಬುದ್ಧಿವಂತಿಕೆ ಇದೆ, ನಿನಗೆ ಕೌಶಲ್ಯ ಇದೆ, ಓದಿದ್ರೆ ಗ್ರಹಣ ಶಕ್ತಿ ಚೆನ್ನಾಗಿದೆ, ಅರ್ಥ ಆಗತ್ತೆ ಅಂತಕ್ಕಂಥ ಭರವಸೆಗಳನ್ನು ಕೊಡಬೇಕು. ನಿನ್ನ ಜೊತೆಗೆ ನಾವಿರ್ತೀವಿ, ಮುಖ್ಯವಾಗಿ ಕಲ್ತ್ಕೊಳ್ಳೋದಕ್ಕೆ ಒತ್ತು ಕೊಡು. ಮಾರ್ಕ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ಕೆ ಹೋಗಬೇಡ, ಓದೋದಕ್ಕೆ ಒತ್ತು ಕೊಡು. ಓದೋವಾಗ ಏನು ಕಲ್ತ್ಕೋತೀಯ ಅದನ್ನ ಹೆಚ್ಚು ಗಮನಿಸು ಅಂತ. ಯಾಕೆಂದ್ರೆ ಕಲ್ತಿದ್ದನ್ನು ಮರೆಯಲ್ಲ. ಪರೀಕ್ಷೆಗೋಸ್ಕರ ಓದಿದ್ದು ಪರೀಕ್ಷೆ ಹಾಲಲ್ಲಿ ಬರ್ತೋಗತ್ತೆ. ಹೌದು, ಖಂಡಿತ. ನೀವು ಹೇಳ್ದಾಗೆ ಈಗ ಮಗು ಬಂದು ನಂಗೆ ಓದಕ್ ಬರ್ತಿಲ್ಲ, ನಂಗೆ ಆಗ್ತಿಲ್ಲ ಅಂತ ಹೇಳಿದಾಗ ಇದನ್ನ ನಾವು ಸೋಮಾರಿತನ, ಅದಕ್ಕೆ ಹಿಂಗೆ ಮಾಡ್ತಿದ್ದಾರೆ ಮಕ್ಕಳು ಅನ್ಕೋಬೇಕೋ, ಅಥವಾ ನಿಜವಾಗೂ ಮಗುಗೆ ಬರ್ತಿಲ್ಲ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು, ಅದು ಹೇಗೆ ಕಂಡುಕೊಳ್ಳೋದು ಅಂತ. ಈಗ ನಮ್ಮ ಹತ್ರ ಬರೋ ಕೆಲವು ಪೋಷಕರು ಮಕ್ಕಳಿಗೆ ಗಣಿತ ಬರಲಿಲ್ಲ ಅಂದ್ರೆ ದಡ್ಡರು ಅಂತ ಲೇಬಲ್ ಮಾಡ್ತಾರೆ, ಸೈನ್ಸ್ ಸರಿಯಾಗಿ ಓದಲಿಲ್ಲ ಅಂದ್ರೆ ದಡ್ಡರು ಅಂತ ಲೇಬಲ್ ಮಾಡ್ತಾರೆ. ಹೌದು. ಮತ್ತೆ ಕೆಲವು ಸಲ ಏನ್ ಮಾಡ್ತಾರೆ ಅಂತಂದ್ರೆ ಸೋಂಬೇರಿ, ಅವನು ಸ್ವಲ್ಪ ಕಷ್ಟಪಟ್ರೆ ಆಗತ್ತೆ ಅಂತ ಹೇಳ್ತಾರೆ. ಅದು ಸೋಂಬೇರಿತನ ಅಲ್ಲ. ಕೆಲವ್ರಿಗೆ ಗಣಿತ ಕಷ್ಟ ಆಗತ್ತೆ, ಕೆಲವ್ರಿಗೆ ಸೋಷಿಯಲ್ ಸೈನ್ಸ್ ಕಷ್ಟ ಆಗತ್ತೆ. ಇದನ್ನೆಲ್ಲ ಪ್ರಾರಂಭದಲ್ಲಿ ಗಮನಿಸಿದ್ರೆ ನಾವು ಇಡೀ ವರ್ಷದಲ್ಲಿ ಹೇಗೆ ತಯಾರಿ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಪರೀಕ್ಷೆ ಸಮಯದಲ್ಲಿ ಶಾರ್ಟ್ ಕಟ್ ಮೆಥಡ್ ಇರಲ್ಲ. ಅದಕ್ಕೆ ಯಾವ್ದಾದ್ರು ಇಂಥ ವಿಷಯ ನನಗೆ ಅರ್ಥವಾಗ್ತಿಲ್ಲ, ಕಷ್ಟ ಆಗ್ತಿದೆ ಅಂತ ಅಂದಾಗ ಇಂಥ ಸಮಯದಲ್ಲಿ ಅಪ್ಪ ಆಗಲಿ ಅಥವಾ ಅಮ್ಮ ಆಗಲಿ ಕೂತ್ಕೊಂಡು ನಿನ್ನ ಜೊತೆ ನಾನು ಓದ್ತೀನಿ, ಏನು ಕಷ್ಟ ಆಗುತ್ತೆ ನೋಡೋಣ ಬಾ ಅಂತ ಜೊತೆ ಕೂತ್ಕೊಂಡು ಒಂದು 10 ನಿಮಿಷ ಓದಿದ್ರೆ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಏನಿರುತ್ತೆ ಹೋಗ್ಲಾಡಿಸ್ಬಿಟ್ರೆ ಆಮೇಲೆ ಅವ್ರು ಓದ್ಕೋತಾರೆ. ನಮ್ಮ ಸಮಯನ ಅವ್ರಿಗೆ ಕೊಟ್ಟು ಅದನ್ನ ಪರಿಹರಿಸಬೇಕು ಅಂತ ಕೊಡ್ಬೇಕು. ನಾನು ನಿನ್ ಜೊತೆ ಕೂತ್ಕೊಂಡು ಓದ್ತೀನಿ, ಅದೇನ್ ಕಷ್ಟ ಇದೆ ನೋಡೋಣ ಅಂತ ಅವ್ರಿಗೆ ಸ್ವಲ್ಪ ಸುಲಭ ಅಂತ ಅನ್ಸುತ್ತೆ.